ವೆನೆಜುವೆಲಾ ಅಧ್ಯಕ್ಷ ಮಡೋರನನ್ನ ಅಮೆರಿಕ ಪಡೆಗಳು ವಶಕ್ಕೆ ಪಡೆದಿವೆ. ಈಗ ಅಲ್ಲೇನಿದ್ರು ಅಮೆರಿಕ ಆಡಿದ್ದೇ ಆಟ. ಒಂದು ಕಾಲದಲ್ಲಿ ಅಗರ್ಭ ಶ್ರೀಮಂತ ರಾಷ್ಟ್ರವಾಗಿದ್ದಂಥ ವೆನೆಜುವೆಲಾ ಇಂದಿನ ಸ್ಥಿತಿ ಹರೋಹರ ಅನ್ನೋ ಹಾಗಾಗಿದೆ. ಅಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ಕೇವಲ 45 ರೂಪಾಯಿ ಆಗಿದ್ರೆ 1 ಲೀಟರ್ ಹಾಲಿನ ಬೆಲೆ ಬರೋಬ್ಬರಿ 160 ರೂಪಾಯಿ ಆಗಿದೆ. ಜೊತೆಗೆ 1 ಲೀಟರ್ ನೀರಿನ ಬಾಟಲ್ ಬೆಲೆ 223 ರೂಪಾಯಿಗೆ ತಲುಪಿದೆ. ಶ್ರೀಮಂತಿಕೆಯ ನೆಪದಲ್ಲಿ ಸಿಕ್ಕಿದ್ದೆಲ್ಲವನ್ನ ಉಚಿತವಾಗಿ ಹಂಚಿದ್ದರ ಪರಿಣಾಮವೇ ವೆನೆಜುವೆಲಾದ ಇಂದಿನ ಸ್ಥಿತಿಗೆ ಕಾರಣ ಅಂದರೂ ತಪ್ಪಿಲ್ಲ. ವೆನೆಜುವೆಲಾ ಕಳೆದ ಅನೇಕ ದಿನಗಳಿಂದ ಸುದ್ದಿಯಲ್ಲಿರುವಂತಹ ದೇಶ. ಕಾರಣ, ಈ ದೇಶದ ಅಧ್ಯಕ್ಷ ನಿಕೋಲಸ್ ಮಡೋರನನ್ನ ಅಮೆರಿಕ ಸೇನೆ ಬಂಧಿಸಿ ಹೊತ್ತೊಯ್ದಿದೆ. ಇದೀಗ ಮಡೋರನನ್ನ ಅಮೆರಿಕದ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಲಾಗಿದೆ. ಅಮೆರಿಕದೊಳಗೆ ಅಕ್ರಮ ಡ್ರಗ್ ಸಾಗಣೆಯ ಆರೋಪವನ್ನ ಮಡೋರ ಮೇಲೆ ಮಾಡಲಾಗಿದೆ. ಅಮೆರಿಕದೊಳಗೆ ಅಕ್ರಮ ಡ್ರಗ್ ಸಾಗಣೆ ಮಾಡ್ತಾ ಇದ್ದಿದ್ದೇ ವೆನೆಜುವೆಲಾದ ಮೇಲೆ US ಆಕ್ರಮಣ ಅನ್ನೋದು ಮೇಲ್ನೋಟಕ್ಕೆ ಕಾಣೋ ವಿಷಯವಾದರೂ ಅಸಲಿಗೆ ಅಮೆರಿಕದ ಆಕ್ರಮಣಕ್ಕೆ ಕಾರಣವಾಗಿತ್ತು ವೆನೆಜುವೆಲಾದ ನೆಲದಲ್ಲಿದ್ದಂತಹ ಅಪಾರ ರೀತಿಯಾಗಿರ್ತಕ್ಕಂಥ ಕಚ್ಚಾ ತೈಲ ಸಂಪತ್ತು. ಇದೀಗ ಆ ಅಪಾರ ಸಂಪತ್ತನ್ನು ಅಮೆರಿಕ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಅಮೆರಿಕದ ಈ ನಡೆ ಚೀನಾ ಹಾಗೂ ಇರಾನ್ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಈಗ ಇದೇ ವೆನೆಜುವೆಲಾದ ಸ್ಥಿತಿ ಅಯೋಮಯವಾಗಿದೆ. ಅಪಾರವಾದ ತೈಲ ಸಂಪತ್ತಿನ ಮೇಲೆಯೇ ವೆನೆಜುವೆಲಾ ದೇಶ ಕುಳಿತಿರೋದ್ರಿಂದ ಅಲ್ಲಿ ಪೆಟ್ರೋಲ್ ಬೆಲೆ ತುಂಬಾ ಕಮ್ಮಿ. ವೆನೆಜುವೆಲಾದಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ ಕೇವಲ 45 ರೂಪಾಯಿ. ಆದರೆ ಅಲ್ಲಿನ ಜನಸಾಮಾನ್ಯರ ಪಾಡು ಮಾತ್ರ ಹರೋಹರ ಅನ್ನೋ ಹಾಗಾಗಿದೆ. ಕಾರಣ, ಮೂಲಭೂತ ಅವಶ್ಯಕ ವಸ್ತುಗಳ ದರ ಗಗನಕ್ಕೇರಿದೆ. ವೆನೆಜುವೆಲಾದ 1 ಲೀಟರ್ ಹಾಲಿನ ಬೆಲೆ 160 ರೂಪಾಯಿ ಆಗಿದ್ರೆ 1 ಲೀಟರ್ ನೀರಿನ ಬಾಟಲ್ ಬೆಲೆ ಬರೋಬ್ಬರಿ 223 ರೂಪಾಯಿ ಅಷ್ಟಿದೆ. ಅಲ್ಲಿಗೆ ವೆನೆಜುವೆಲಾದ ನಾಗರಿಕರ ಪಾಡು ಏನಾಗಿರಬಹುದು ಅನ್ನೋದನ್ನ ಯಾರು ಬೇಕಾದರೂ ಊಹಿಸಬಹುದು. ಅತಿಯಾದರೆ ಅಮೃತವು ವಿಷ ಅಂತಾರೆ. ಅದೇ ರೀತಿ ಶ್ರೀಮಂತಿಕೆಯ ಅಮಲಿನಲ್ಲಿ ಸಿಕ್ಕಿದ್ದೆಲ್ಲವನ್ನ ಉಚಿತವಾಗಿ ನೀಡಿದ್ದರ ಪರಿಣಾಮ ವೆನೆಜುವೆಲಾ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಇವತ್ತು ಹೀಗಿರುವಂತ ವೆನೆಜುವೆಲಾ ಕೆಲ ದಶಕಗಳ ಹಿಂದೆ ಹೀಗಿರಲಿಲ್ಲ. ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿತ್ತು ಈ ವೆನೆಜುವೆಲಾ. ಇಂದು ತಲಾ ಆದಾಯದಲ್ಲಿ 140ನೇ ಸ್ಥಾನಕ್ಕೆ ಕುಸಿದಿದೆ. 1970ರ ದಶಕದಲ್ಲಿ ಲ್ಯಾಟಿನ್ ಅಮೆರಿಕದ ಅತಿ ಶ್ರೀಮಂತ ದೇಶವಾಗಿ ಹೊರಹೊಮ್ಮಿದ್ದಂಥ ಈ ರಾಷ್ಟ್ರ ಇಂದು ಜನರು ಒಂದೊತ್ತಿಗೆ ಊಟಕ್ಕೂ ಕೂಡ ಪರದಾಡುವ ಲಕ್ಷಾಂತರ ಜನ ವಲಸೆ ಹೋಗುವ ಸ್ಥಿತಿಗೆ ತಲುಪಿದೆ. ಈ ಮಹಾಪತನದ ಹಿಂದೆ ವೆನೆಜುವೆಲಾದ ನಾಯಕರೇ ಮಾಡಿರುವಂಥ ಸ್ವಯಂಕೃತ ಅಪರಾಧವೇ ಕಾರಣವಾಗಿದೆ. 1970ರ ದಶಕದಲ್ಲಿ ವೆನೆಜುವೆಲಾ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ತೈಲೋತ್ಪಾದನೆ ಮತ್ತು ರಫ್ತಿನಿಂದ ವೆನೆಜುವೆಲಾದ ಆರ್ಥಿಕತೆ ಗಗನಕ್ಕೇರಿತ್ತು. ವೆನೆಜುವೆಲಾದ ತಲಾ ಆದಾಯ ಆ ಕಾಲದಲ್ಲೇ ಐರೋಪ್ಯ ದೇಶಗಳಿಗೆ ಸಮಾನವಾಗಿತ್ತು. ಇಡೀ ಲ್ಯಾಟಿನ್ ಅಮೆರಿಕದಲ್ಲಿ ಅತಿ ಹೆಚ್ಚು ಬೆಳವಣಿಗೆ ದರ ಹೊಂದಿದ್ದಂಥ ದೇಶವಾಗಿತ್ತು ವೆನೆಜುವೆಲಾ. ತೈಲ ರಫ್ತಿನಿಂದ ಸರ್ಕಾರಕ್ಕೆ ಭಾರಿ ಆದಾಯ ಬಂದಿತ್ತು. ಈ ಹಣವನ್ನ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸಲಾಗ್ತಾ ಇತ್ತು. ಆದರೆ ಆಗಿನ ವೆನೆಜುವೆಲಾ ಶ್ರೀಮಂತಿಕೆ ಸಂಪೂರ್ಣ ತೈಲದ ಮೇಲೆ ಅವಲಂಬಿತವಾಗಿತ್ತು. ಹೀಗಾಗಿ 1980ರ ದಶಕದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕುಸಿತ ಕಂಡಿದ್ದರ ಪರಿಣಾಮ ವೆನೆಜುವೆಲಾದ ಆರ್ಥಿಕತೆಗೆ ಮೊದಲ ಪೆಟ್ಟು ಬಿದ್ದಿತ್ತು. ಆದರೂ ದೇಶ ನಿಧಾನವಾಗಿ ಚೇತರಿಕೆಯನ್ನು ಕೂಡ ಕಂಡಿತ್ತು. ಆದರೆ 1999ರಲ್ಲಿ ಅಧಿಕಾರಕ್ಕೆ ಬಂದಂಥ ಹ್ಯಾಗೋ ಚಾವೇಜ್ ಬೊಲಿವೇರಿಯನ್ ರೆವಲ್ಯೂಷನ್ ಅನ್ನೋ ಸಮಾಜವಾದಿ ನೀತಿಗಳನ್ನು ಜಾರಿಗೊಳಿಸಿದ್ರು. ಬಡವರಿಗೆ ಉಚಿತ ಶಿಕ್ಷಣ, ಆರೋಗ್ಯ, ವಸತಿ ಯೋಜನೆಗಳನ್ನು ಜಾರಿ ಮಾಡಿತು. ತೈಲ ಆದಾಯವನ್ನು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಬಳಸಲಾಯಿತು. 2000 ದಶಕದಲ್ಲಿ ತೈಲ ಬೆಲೆ ಗಗನಕ್ಕೇರಿದಾಗ ದೇಶದ ಆರ್ಥಿಕತೆ ಮತ್ತಷ್ಟು ಹೆಚ್ಚಾಯಿತು. ದೇಶದಲ್ಲಿನ ಬಡತನ ಪ್ರಮಾಣ ಇಳಿಕೆ ಆಯಿತು. ತೈಲ ಕಂಪನಿಗಳನ್ನು ರಾಷ್ಟ್ರೀಕರಣ ಮಾಡಿದ ಚಾವೇಜ್ ವಿದೇಶಿ ಹೂಡಿಕೆದಾರರ ಮೇಲೆ ನಿಯಂತ್ರಣವನ್ನು ಹೇರಿದರು. ಚಾವೇಜ್ರ ಈ ನಿರ್ಧಾರ ಜನಪ್ರಿಯವಾದರೂ ಕೂಡ ಅಮೆರಿಕ, ಆ ಪಾಶ್ಚಿಮಾತ್ಯ ದೇಶಗಳಿಗೆ ಇದು ಇಷ್ಟವಾಗಲಿಲ್ಲ. ಅಧ್ಯಕ್ಷ ಹ್ಯಾಗೋ ಚಾವೇಜ್ ಅಮೆರಿಕ ವಿರೋಧಿ ನೀತಿ ಅನುಸರಿಸಿದ ಪರಿಣಾಮ ಸಂಘರ್ಷ ಇಲ್ಲಿ ಉಂಟಾಯಿತು. ಇನ್ನು 2013ರಲ್ಲಿ ಚಾವೇಜ್ ಮರಣದ ನಂತರ ಅಧಿಕಾರಕ್ಕೆ ಬಂದಿದ್ದೇ ನಿಕೋಲಸ್ ಮಡೂರೋ. ಆ ಸಮಯದಲ್ಲಿ ತೈಲ ಬೆಲೆ ಕುಸಿಯೋಕೆ ಶುರುವಾಗಿತ್ತು. ಆದರೆ ಈ ಬೆಲೆ ಕುಸಿತಕ್ಕೆ ನಿಜವಾದ ಕಾರಣವಾಗಿತ್ತು ಅಮೆರಿಕದ ನಿರ್ಬಂಧಗಳು. 2014-15ರಲ್ಲಿ ವೆನೆಜುವೆಲಾ ಮೇಲೆ ಅಮೆರಿಕ ಮೊದಲು ನಿರ್ಬಂಧಗಳನ್ನು ಹೇರಿತು. ಮಾನವ ಹಕ್ಕುಗಳ ಉಲ್ಲಂಘನೆ, ಪ್ರಜಾಪ್ರಭುತ್ವ ವಿರೋಧಿ ಆರೋಪಗಳನ್ನು ಮುಂದಿಟ್ಟು ವೀಸಾ ನಿರ್ಬಂಧಗಳನ್ನು ವೆನೆಜುವೆಲಾ ಮೇಲೆ ಹೇರಲಾಯಿತು. ಜೊತೆಗೆ 2017ರಲ್ಲಿ ಅಧಿಕಾರದಲ್ಲಿದ್ದಂಥ ಡೊನಾಲ್ಡ್ ಟ್ರಂಪ್ ಸ್ಯಾಂಕ್ಷನ್ಸ್ಗಳನ್ನು ಇನ್ನಷ್ಟು ತೀವ್ರಗೊಳಿಸಿದರು. ವೆನೆಜುವೆಲಾಕ್ಕೆ ಅಮೆರಿಕ ಹಣಕಾಸು ಮಾರುಕಟ್ಟೆಗೆ ಪ್ರವೇಶವನ್ನು ನಿರಾಕರಿಸಲಾಯಿತು. 2019ರಲ್ಲಿ ಕ್ರೂಡ್ ಆಯಿಲ್ ಮೇಲೆ ನಿರ್ಬಂಧವನ್ನು ಹೇರಿ ಆಯಿಲ್ ಎಕ್ಸ್ಪೋರ್ಟ್ ಅನ್ನು ತಡೆಯಲಾಯಿತು. ಅಮೆರಿಕದ ಈ ಕ್ರಮಗಳಿಂದ ವೆನೆಜುವೆಲಾದ ಮುಖ್ಯ ಆದಾಯ ಮೂಲಕ್ಕೆ ಕೊಡಲಿ ಪೆಟ್ಟು ಬಿತ್ತು.
ಮಾನವ ಹಕ್ಕುಗಳು, ಚುನಾವಣಾ ಅಕ್ರಮ ಮುಂತಾದ ಕಾರಣಕ್ಕೆ ಅಮೆರಿಕ ವೆನೆಜುವೆಲಾ ಮೇಲೆ ನಿರ್ಬಂಧವನ್ನ ಹೇರಿತ್ತು ಅನ್ನೋದು ಜಗತ್ತಿನ ಕಣ್ಣೊರೆಸು ತಂತ್ರ. ಅಮೆರಿಕ ನಿರ್ಬಂಧಗಳ ನಿಜವಾದ ಉದ್ದೇಶ ತೈಲ ಸಂಪನ್ಮೂಲಗಳ ಮೇಲಿನ ನಿಯಂತ್ರಣ. ವೆನೆಜುವೆಲಾ ಜಗತ್ತಿನ ಅತಿ ದೊಡ್ಡ ಅಂದರೆ ಸುಮಾರು 20% ತೈಲ ಸಂಪತ್ತನ್ನು ಹೊಂದಿದೆ. ವೆನೆಜುವೆಲಾ ಅಧ್ಯಕ್ಷರಾದಂಥ ಚಾವೇಜ್ ಮತ್ತು ಮಡೂರೋ ಸ್ವಾತಂತ್ರ್ಯ ನೀತಿ ಅನುಸರಿಸಿದ್ದು ಅಮೆರಿಕಕ್ಕೆ ಇಷ್ಟವಾಗಲಿಲ್ಲ. ಅಮೆರಿಕದ ನಿರ್ಬಂಧಗಳು ವೆನೆಜುವೆಲಾದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಹಳ್ಳ ಹಿಡಿಸಿತು. ಕಠಿಣ ನಿರ್ಬಂಧಗಳಿಂದ ಪರಿಣಾಮ ತೈಲ ಉತ್ಪಾದನೆ ಕುಸಿಯಿತು, ಇನ್ಫ್ಲೇಷನ್ ಹೆಚ್ಚಾಯಿತು, ಆಹಾರದ ಕೊರತೆ, ಔಷಧ ಕೊರತೆ ಉಂಟಾಯಿತು. ಇನ್ನು ವೆನೆಜುವೆಲಾ ತೈಲ ತನ್ನ ಮಾರುಕಟ್ಟೆ ಪ್ರವೇಶ ಮಾಡ್ತಿದ್ದಂತೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿತ್ತು. ಇದು ವೆನೆಜುವೆಲಾ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರಿತು. ಕಾರಣ, ಹಿಂದೆ ಅಮೆರಿಕ ವೆನೆಜುವೆಲಾದ ಪ್ರಮುಖ ಖರೀದಿದಾರ ದೇಶವಾಗಿತ್ತು. ಹಾಗಾಗಿ ಚೀನಾದಂಥ ದೇಶಗಳಿಗೆ ಕಡಿಮೆ ಬೆಲೆಗೆ ತೈಲ ಮಾರಾಟ ಮಾಡಬೇಕಾಯಿತು. ಹೂಡಿಕೆ ಕೊರತೆಯ ಪರಿಣಾಮ ತೈಲ ಕ್ಷೇತ್ರದ ಮೂಲ ಸೌಕರ್ಯ ಹದಗೆಡ್ತು. ಉತ್ಪಾದನೆ ದಿನಕ್ಕೆ 3 ಮಿಲಿಯನ್ ಬ್ಯಾರೆಲ್ನಿಂದ 1 ಮಿಲಿಯನ್ ಬ್ಯಾರೆಲ್ಗೆ ಕುಸಿಯಿತು. ಸರ್ಕಾರದ ಆದಾಯ ಕುಸಿದಿದ್ದರಿಂದ ಜನಪ್ರಿಯ ಯೋಜನೆಗಳು ಬಂದ್ ಆದವು. ಜನ ಬಡತನಕ್ಕೆ ಒಳಗಾದರು. ಲಕ್ಷಾಂತರ ಜನರ ಕೊಲಂಬಿಯಾ, ಬ್ರೆಜಿಲ್ಗಳಿಗೆ ವಲಸೆ ಹೋದರು. ಜೊತೆಗೆ ನಿರ್ಬಂಧಗಳು ದೇಶವನ್ನ ಉಸಿರುಗೊಟ್ಟು ಹಾಗೆ ಮಾಡಿತು. ಇನ್ನು ವೆನೆಜುವೆಲಾ ವಿರುದ್ಧ ಅಮೆರಿಕ ನಿರ್ಬಂಧಗಳ ಹಿಂದೆ ರಾಜಕೀಯ ಉದ್ದೇಶ ಕೂಡ ಇದ್ದಿತ್ತು ಸ್ಪಷ್ಟ. ಅಮೆರಿಕ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯದ ಯಾವುದೇ ಸರ್ಕಾರಗಳನ್ನು ಕೂಡ ಸಹಿಸೋದಿಲ್ಲ. ವೆನೆಜುವೆಲಾದ ಅಧ್ಯಕ್ಷ ಚಾವೇಸ್ ಲ್ಯಾಟಿನ್ ಅಮೆರಿಕದ ಕ್ಯೂಬಾ, ಬೊಲಿವಿಯಾ ಜೊತೆ ಸ್ನೇಹವನ್ನ ಬೆಳೆಸಿಕೊಂಡ. ಎಡಪಂಥೀಯ ಒಕ್ಕೂಟವನ್ನು ಕಟ್ಟಿದ್ರು. ಇದನ್ನ ಅಮೆರಿಕಕ್ಕೆ ಸಹಿಸೋಕೆ ಸಾಧ್ಯವಾಗಲಿಲ್ಲ. 2019ರಲ್ಲಿ ಅಧ್ಯಕ್ಷ ಮಡುರೋನ ಮೇಲೆ ಒತ್ತಡ ಹೇರೋ ಪ್ರಯತ್ನವನ್ನ ಮಾಡಿತ್ತು ಅಮೆರಿಕ. ಆದರೆ ಅಲ್ಲಿನ ಜನರ ಮಡುರೋನನ್ನೇ ಬೆಂಬಲಿಸಿದ ಪರಿಣಾಮ ಮಡುರೋ ಸೇಫ್ ಆಗಿದ್ರು. ಆದರೆ ಈಗ ವೆನೆಜುವೆಲಾದ ಅಧ್ಯಕ್ಷನನ್ನೇ ಅಮೆರಿಕ ತನ್ನ ವಶಕ್ಕೆ ಪಡೆದಿರೋದ್ರಿಂದ ಇಡೀ ವೆನೆಜುವೆಲಾ ಮೇಲೆ ಹಾಗೂ ಅದರ ಅಪಾರ ತೈಲ ಸಂಪತ್ತಿನ ಮೇಲೆ ಅಮೆರಿಕ ಹಿಡಿತವನ್ನು ಸಾಧಿಸಿದೆ. ವೆನೆಜುವೆಲಾ ಘಟನೆಗೆ ಜಗತ್ತು ಹೇಗೆ ಪ್ರತಿಕ್ರಿಯೆ ನೀಡುತ್ತೆ? ವೆನೆಜುವೆಲಾದ ಹೊಸ ಅಧ್ಯಾಯ ಆರಂಭವಾಗುತ್ತಾ? ಅಥವಾ ಅಮೆರಿಕದಂತಹ ಶಕ್ತಿಗಳು ಎಷ್ಟು ಸಮಯ ವೆನೆಜುವೆಲಾವನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೆ? ಅಮೆರಿಕದ ಈ ನಡೆಯ ವಿರುದ್ಧ ಚೀನಾ, ರಷ್ಯಾಗಳು ಯಾವ ರೀತಿಯ ರಣತಂತ್ರವನ್ನು ಹೆಣುತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.